ಇರೋದು ಡಿವೈಸ್ ಯಾವ ಥರ ಬ್ಯಾಟ್ರಿ ಊದ್ಕೊಂಡಿದೆ ಅಂತ. ಸೊ ಇವಾಗ ಫಸ್ಟು ಬಾಟಮ್ ಸ್ಕ್ರೂ ಓಪನ್ ಮಾಡೋಣ. ನಿಮ್ಗೆ ಈ ಥರ ಊದ್ಕೊಳೋದು ಏನಕ್ಕೆ ಅಂದರೆ 79%ಗಿಂತ ಕಮ್ಮಿ ಆಗಿತ್ತು ಅಂದರೆ ಬ್ಯಾಟ್ರಿ ಈ ಥರ ಊದ್ಕೊಳೋದು. ನಿಮ್ಗೆ 75%ಗಿಂತ ಮುಂಚೆನೇ ರೀಪ್ಲೇಸ್ ಮಾಡಿಸ್ತು ಅಂದರೆ ಈ ಥರ. ಬ್ಯಾಟ್ರಿ ಲೈಫ್ 75ಗೇನಾ? ಇಲ್ಲ ಸರ್, 79 ಅಂತ ಸರ್ವಿಸ್ ಅಂತ ಬಂದ್ಬಿಡುತ್ತೆ. ಆ್ಯಕ್ಚುಲಿ ಇವಾಗ ಯಾವ ಥರ ಮಾಡಿದ್ದಾರೆ ಅಂದರೆ ಅದೇ ಸರ್ವಿಸ್ ಅಂತ ತೋರ್ಸಂಗೆ ಮಾಡಿದ್ದಾರೆ. ನಿಮಗೆ 80ಗಿಂತ ಕಮ್ಮಿ ಬಂದ ತಕ್ಷಣ ಬ್ಯಾಟ್ರಿ ಚೇಂಜ್ ಮಾಡಿ ಅಂತ ರೆಕಮೆಂಡೆಡ್ ಅಂತ ಹೇಳುತ್ತೆ. 80 ಕೆಳಗಡೆ ಬಂತಲ್ಲ 79 ಬರುತ್ತಲ್ಲ ಅವಾಗಲೇ ಗೊತ್ತಾಯ್ತು. ನಮಗೆಲ್ಲ ಯೂಶಲಿ ಏನು 80% ಅಂದ್ರೆ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಂತ 35-20 ಆ ಥರ. ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ಈಗ ನಮ್ದು ಲೈಫ್ ಸ್ಪ್ಯಾನ್ 80 years ಅಂತ ಇದೆ. ಡಸಂಟ್ ಮೀನ್ ಲೈಕ್ 81 ಆಗಿದ ತಕ್ಷಣ ನಾವು ಹೋಗ್ಬಿಡ್ಬೇಕು. ನಮ್ದು ಆರೋಗ್ಯ ನಾವ್ ಹೆಂಗ್ ತಿಂತೀವಿ ಅದ್ರ ಮೇಲೆ. ಅದೇ ರೀತಿ ಮೊಬೈಲ್ ಅಷ್ಟೇ. ಈಗ ನೀವು 79 ಆಗಿದ ತಕ್ಷಣ ಚೇಂಜ್ ಮಾಡ್ಬೇಕಂತ ಏನಿಲ್ಲ. ಅದನ್ನು ನೀವು ನೀಟಾಗಿ ಸೈಕಲ್ಸ್ ಇರುತ್ತೆ, ಆ ಸೈಕಲ್ಸ್ ತರ ನೀವು ಚಾರ್ಜ್ ಡಿಸ್ಚಾರ್ಜ್ ಮಾಡ್ತು ಅಂದ್ರೆ ಈಗ 75 ಇದ್ರೂ ನಿಮ್ಗೆ ಚೆನ್ನಾಗಿ ಬ್ಯಾಕಪ್ ಬರ್ತಾ ಅವ್ರು ಯೂಸ್ ಮಾಡ್ಬೋದು. ಬಟ್ 70ಗಿಂತ ಕಮ್ಮಿ ಬಂತು ಅಂದ್ರೆ ಈ ತರ ಊದ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ 80%ಗಿನ ಕಮ್ಮಿ ಅಂದ್ರೆ ಹೆಂಗದು ಲೆಕ್ಕ? ಅಂದ್ರೆ ಸೈಕಲ್ 50% 30% ಅಂದ್ರೆ ನಾವು ಬ್ಯಾಟ್ರಿ ಹೋಗಿದೆ ಅನ್ಕೋಬಹುದು. 80 is very close to 100. ಸೊ 80ಗಿನ ಕಮ್ಮಿ ಬಂದ ತಕ್ಷಣ ಬ್ಯಾಟ್ರಿ ಚೇಂಜ್ ಮಾಡಿದ್ರೆ ಹೌದಾ? ಹೌದು, ಇಷ್ಟು ಸೈಕಲ್ಸ್ ಅಂತ ಇರುತ್ತೆ. ಈಗ ಒಂದ್ಸತಿ ನೀವು ಚಾರ್ಜ್ ಹಾಕಿ ತೆಗೆದ್ರೆ ಒಂದ್ ಸೈಕಲ್ ಹೋದಂಗೆ. ವಾಟ್ ವಿ ಯೂಶಲಿ ಡೂ ಇಸ್ ಅಂದ್ರೆ 60% ಆಯ್ತು ಚಾರ್ಜ್ ಅಂದ ತಕ್ಷಣ ನಾವು ತೆಗೆದ್ಬಿಟ್ಟು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ತಿರ್ಗಾ 40, 35 ಬಂದ ತಕ್ಷಣ ತಿರ್ಗಾ ಚಾರ್ಜ್ ಆಗ್ತೀವಿ, ಫ್ರೀ ಇದೆ. ಬಟ್ ಅದ್ ಮಾಡಬಾರ್ದು. ಫುಲ್ ಕಮ್ಮಿ ಆಗುತ್ತೆ ಅನ್ಕೊಳ್ಳಿ, ಬ್ಯಾಟ್ರಿಗೆ 20% ಬಂತು, ಅವಾಗ ನಾವು ಚಾರ್ಜ್ ಹಾಕ್ಬೇಕು. ವಿ ಶುಡ್ ನಾಟ್ ಟಚ್ ಅವರ್ ಡಿವೈಸ್. ಇನ್ ದ ಸೆನ್ಸ್ ನಿಮ್ಗೆ ತಿರ್ಗಾ 85-90 ಹೋಗೋ ತನಕನು ನಾವು ಅದೇ ತರ ಚಾರ್ಜ್ ಅಲ್ಲೇ ಇಟ್ಟಿರ್ಬೇಕು, ಯೂಸ್ ಮಾಡ್ದಲ್ಲ. ಅವಾಗ ನಿಮ್ಗೆ ಲೈಫ್ ಚೆನ್ನಾಗಿ ಬರುತ್ತೆ. ಆಮೇಲೆ ನನ್ಗೆ ಇನ್ನೊಂದು ಡೌಟ್ ಅಂತಂದ್ರೆ ಈ ಚಾರ್ಜರ್ ಅದೇ ಯೂಸ್ ಮಾಡ್ತಾರೆ. ಹೌದು ಸರ್, ಹೌದು. ಚಾರ್ಜರ್ ಪಿನ್ ಅದೆಲ್ಲ ಬೇರೆ ಹಾಕ್ಬಾರ್ದು. ಸಿ ಟೈಪ್ ಬಟ್ ಬೇರೆ ಕಂಪನಿ ಸಿ ಟೈಪ್ ಇವಾಗ ನಿಮ್ಗೆ ಯೂಶಲಿ 15 ಸೀರೀಸ್ ಇಂದ ಸಿ ಟೈಪ್ ಬಂದಿರೋದು. 15, 16, 17 Pro ಎಲ್ಲ ಸಿ ಟೈಪ್ ಇರೋದು. ನೀವು ಅದನ್ನ ಹಾಕ್ತು ಅಂದ್ರೆ ಚಾರ್ಜಿಂಗ್ IC ಹೋಗೋ ಚಾನ್ಸಸ್ ತುಂಬಾ ಇದೆ. ತುಂಬಾ ಡಿವೈಸ್ ನಮ್ಗೆ ಈಗ 16 ಸೀರೀಸ್ ಅಲ್ಲಿ ಬೇರೆ ಯಾವ್ದು ಪ್ರಾಬ್ಲಮೇ ಬರ್ತಲ್ಲ ರಿಪೇರಿಗೆ. ಪ್ರಾಬ್ಲಮ್ ಅಂತೂ ಡೆಡ್ ಆಯ್ತು ಡಿವೈಸ್ ಅಂದ್ರೆ ನಾವು ಫಸ್ಟ್ ಒನ್ ಶಾಟ್ ನಾವು ಕೇಳ್ತೀವಿ, ಬೇರೆ ಅಡಾಪ್ಟರ್ ಯೂಸ್ ಮಾಡಿದ್ರಾ ಅಂತ. ನೀವು ಓಪೋ, ವಿವೋ ದೇರ್ ನೋಡ್ಬೋದು ನೀವು, ಜಾಸ್ತಿ 80 ವಾಟ್ಸ್ 85 ವಾಟ್ಸ್ ಎಲ್ಲ ಇರುತ್ತೆ. ಇದು ಕೆಪಾಸಿಟಿ ಎಷ್ಟು ವಾಟ್ಸ್? 20 ವಾಟ್ಸ್ ಫೀಸಿಬಲ್. ಹೌದಾ? 20 ವಾಟ್ಸ್ ಹಾಕೋಕೆ ನಮಗೆ ಪವರ್ ಬ್ಯಾಂಕ್ ಅಲ್ಲಿ ಚಾರ್ಜ್ ಮಾಡಿ ಅಂತಾರೆ. ಎಮರ್ಜೆನ್ಸಿಗೆ ಯೂಸ್ ಮಾಡಬಾರ್ದು, ಎಮರ್ಜೆನ್ಸಿಗೆ ಮಾತ್ರ ಮಾಡಬೇಕು. ವೈರ್ಲೆಸ್ ಚಾರ್ಜಿಂಗ್ ಎಲ್ಲ ಇಟ್ಟಿರೋದು ನಿಮ್ಗೆ ಎಮರ್ಜೆನ್ಸಿಗೆ ಮಾತ್ರ. ಮತ್ತೆ ಇವಾಗ ಚಾರ್ಜರ್ ಸಪರೇಟ್ ಹಂಗಾರೆ ಐಫೋನ್ ಇಟ್ಕೊಂಡ್ಬಿಡ್ಬೇಕಲ್ಲ. ನಮ್ ಇವಾಗ ಸಿ ಟೈಪ್ ಅಂತ ಅವ್ರಿಗೆ ಹೆಲ್ಪ್ ಆಗದೆ, ನಮ್ಗೆ ಯಾರು ಸಿಕ್ಕಿದ್ರು ತಗೋಬಹುದು ಚಾರ್ಜ್ ಸದ್ಯಕ್ಕೆ. ಫಸ್ಟ್ ಇಲ್ಲ ಅಂದ್ರೆ ಚಾರ್ಜರ್ ಫೋನ್ ಜೊತೆಲೆ ಎತ್ಕೊಂಡು ನೋಡ್ಬೇಕಂದ್ರೆ ಅದೇ ತರನೇ ಇರುತ್ತೆ. ಆಕ್ಚುಲಿ ಇವ್ರದ್ದು ಯೂನಿಕ್ ಆಗಿರೋದು ಎಲ್ಲದು ನಿಜ. ಬಟ್ ಒನ್ಸ್ ನಿಮ್ಗೆ ಎಲ್ಲ ಒಂದೇ ತರ ಇರ್ಬೇಕು ಅಂತ ಮಾಡಿದಾಗ, ರೂಲ್ಸ್ ಮಾಡಿದಾಗ ಇವ್ರೇನ್ ಮಾಡಿದ್ದಾರೆ, IC ಇದು ಮಾಡಿದ್ದಾರೆ. ಅಲ್ಲಿ IC ಸಪೋರ್ಟ್ ಮಾಡೋದಿಲ್ಲ, ಬೇರೆ ಅಡಾಪ್ಟರ್ ಹಾಕತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಊದ್ಕೊಂಡಿದೆ ಅಂತ. ಏನಂದ್ರೆ ಆದ್ರೆ ನಾನು ಜಾಸ್ತಿ ವರ್ಷ ಬಂದಿದೆ ಲೆಕ್ಕ ಹಾಕಿ. 13 ಆದ್ಮೇಲೆ ನನಗೆ ತಿರ್ಗಾ ಬಂದಿರೋದೇ 17ಗೆ. ಅಂದ್ರೆ 14, 15, 16 3-4 ವರ್ಷ. ಇಲ್ಲ, ಒಳ್ಳೆ ಡಿವೈಸ್ ಇದು. ಅಂದ್ರೆ ಏನಂದ್ರೆ ಬ್ಯಾಟ್ರಿ ಅಪ್ಡೇಟ್ ಇಶ್ಯೂ ಇಂದ ಹಿಂಗೆ ಊದ್ಕೊಂತ ಇರೋದು ಆಕ್ಚುಲ್ ಆಗಿ. ಸೊ ಇನ್ನೊಂದು ಬ್ಯಾಟ್ರಿ ಹಾಕ್ತಾ ಇರೋದು ನೀವು ನೋಡ್ತಾ ಇರ್ಬೋದು. ಇದು ಊದ್ಕೊಂಡಿರೋ ಬ್ಯಾಟ್ರಿ, ಇದು ನಾವು ಹಾಕ್ತಿರೋ ಬ್ಯಾಟ್ರಿ. ಸೇಮ್ ನಿಮ್ಗೆ ಇದೇ ತರ ಇರುತ್ತೆ. ನಿಮ್ಗೆ 3 months ವಾರಂಟಿ ಕೊಡ್ತೀವಿ ನಾವು. ಇದೇ ತರ ಇರುತ್ತೆ. ನಿಮ್ಗೆ 1.5 ವರ್ಷ 2 ವರ್ಷ ಈಸಿಯಾಗಿ ಬರುತ್ತೆ. ಮುಂಚೆ ಅಂದ್ರೆ ನಿಮ್ಗೆ ಗೊತ್ತಿರಂಗೆ 2 ವರ್ಷ 3 ವರ್ಷ ಬರ್ತಿತ್ತು. ಬಟ್ ನಮ್ದು ಯೂಸೇಜ್ ಹಂಗೆ ಇತ್ತು. ಅವಾಗ 4G ಇತ್ತು, 3G ಇತ್ತು. ನಾವು ಅಷ್ಟು ಇಂಟರ್ನೆಟ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು ನಾವು ಯೂಸ್ ಮಾಡ್ತಾ ಇರಲಿಲ್ಲ. ಇವಾಗ ಏನಂತಂದ್ರೆ ಕೈಯಲ್ಲಿ ಮೊಬೈಲ್ ಇರಲೇಬೇಕು, ಯೂಸ್ ಮಾಡ್ತಾನೆ ಇರಬೇಕು. ಹಂಗಾಗಿ ಬ್ಯಾಟ್ರಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಜಾಸ್ತಿ ನಾವು ಪ್ಲಗ್ ಇನ್ ಪ್ಲಗ್ ಔಟ್ ಮಾಡ್ತೀವಿ, ಹಂಗಾಗಿ ಬೇಗ ಹೋಗುತ್ತೆ. ಬಟ್ ಎಲ್ಲ ಅಂದ್ಕೊಳೋದೇನು ಅಂದ್ರೆ ಮುಂಚೆ ಬಂದಂಗೆ ಬರ್ತಾ ಇಲ್ಲ ಅಂತ ಅನ್ಕೊಂತಾರೆ. ನಾವು ಯೂಸೇಜ್ ಜಾಸ್ತಿ. ಕೇಳ್ಪಟ್ಟಿದ್ದೇನಂದ್ರೆ ಪವರ್ ಬ್ಯಾಂಕ್ ಅಲ್ಲಿ ಮಾಡಿದ್ರೆ ಹಾರ್ಶ್ ಆಗಿರಲ್ಲ, ಅದ್ರಲ್ಲಿ ಮಾಡಬೇಕು ಯಾವಾಗ್ಲೂ ಅನ್ನೋ ತರ. ಪವರ್ ಬ್ಯಾಂಕ್ ಅಲ್ಲಿ ಮಾಡಬಾರ್ದು. ಸೊ ಇದ್ರದ್ದು ಏನಿದೆ ಅದೇ ಚಾರ್ಜರ್, ಅದೇ ಅಡಾಪ್ಟರ್ ಅಲ್ಲ. ನೀವು ಒಂದ್ಸತಿ ಟೆಸ್ಟ್ ಮಾಡಿ ನೋಡಿ ಬೇಕಾದ್ರೆ. ನೀವು ಬೇರೆ ಅಡಾಪ್ಟರ್ ಬೇರೆ ಚಾರ್ಜರ್ ಹಾಕ್ತು ಅಂದ್ರೆ ಹೀಟ್ ಆಗುತ್ತೆ. ಅದಲ್ಲದೆ ನಿಮ್ಗೆ ಬ್ಯಾಕಪ್ ಕಮ್ಮಿ ಬರುತ್ತೆ. ಈಗ ನೀವು 10% ಇರುತ್ತೆ ಅನ್ಕೊಳ್ಳಿ, ಒಂದಿನ ನಿಮ್ದು ಒರಿಜಿನಲ್ ಅಡಾಪ್ಟರ್ ಒರಿಜಿನಲ್ ಚಾರ್ಜರ್ ಚಾರ್ಜ್ ಮಾಡಿ, ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ 12 hours 14 hours ಮೇಲ್ ಬರುತ್ತೆ. ಅದೇ ನೀವು ಬೇರೆ ಅಡಾಪ್ಟರ್ ಬೇರೆ ಚಾರ್ಜರ್ ಚಾರ್ಜ್ ಮಾಡಿ ನೋಡಿ, ಅದೇ 10% ಆದ್ಮೇಲೆ
ಅದು ನಿಮಗೆ ಒಂದು 8 ಅವರ್ 6 ಅವರ್ ಬರುತ್ತೆ. ನಿಮ್ಮದು ಡಿವೈಸ್ ಆನ್ ಆಗಿದೆ, ಓಕೆ. ಡೇಟಾ ಎಲ್ಲ ಕೇಳಿದ್ರಿ, ಡೇಟಾ ಎಲ್ಲ ಹಂಗೆ ಇದೆ, ನೋಡ್ತಾ ಇರ್ಬೋದು. ನೀವು ನೋಡ್ತಿರೋ ಡಿವೈಸ್ ಬಂದ್ಬಿಟ್ಟು iPhone 13 ಬ್ಯಾಟ್ರಿ ಫುಲ್ ಬಲ್ಜ್ ಆಗಿದೆ, ಬ್ಯಾಟ್ರಿ ರೀಪ್ಲೇಸ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ಎಲ್ಲ ವರ್ಕಿಂಗ್ ಕಂಡೀಷನಲ್ಲಿದೆ. ರೆಡಿ ಇದೆ ಡಿವೈಸ್ ಸರ್, ನಿಮ್ಮ ಡಿವೈಸ್ ರೆಡಿ ಇದೆ. ಓಕೆ, ಈಗ ಇದು ನನ್ನ ಮಗ ಆ್ಯಕ್ಚುಲಿ ನಿಮ್ಮದು ರೀಲ್ಸ್ ನೋಡಿ ಕಾಂಟ್ಯಾಕ್ಟ್ ಮಾಡಿದ್ದು. ಹಾಗಾಗಿ ಯಾಕಂದರೆ ನನಗೆ ಮೆಮೊರಿ ಫುಲ್ ಆಯಿತು ಮತ್ತು ಅಪ್ಗ್ರೇಡೇಷನ್ಗೆ ನಾನು 17 ಹೋದೆ. ಸೊ ಅವ್ರಿಗೆ ಬೇಕಲ್ಲ ಹುಡುಗರುಗಳಿಗೆ, ಅದಕ್ಕೆ ಸರ್ಚ್ ಮಾಡಿದ್ದಾರೆ, ಸರ್ಚ್ ಮಾಡಿ ನಿಮ್ಮನ್ನು ಹುಡುಕಿದ್ದಾರೆ. ಸೊ ಅದೇ ಥರ ಬಂದು ನೀವು ಮಾಡಿಕೊಟ್ಟಿದ್ದೀರಾ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಹೌ ವಾಸ್ ದಿ ಎಕ್ಸ್ಪೀರಿಯನ್ಸ್ ಸರ್? ನಿಮ್ಮ ಮುಂದೆ ನಾವೆಲ್ಲ ಖಂಡಿತ ನಾನಲ್ಲ ಇಷ್ಟು ಸಿಂಪಲ್ ಇಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಈ ಎಕ್ಸ್ಪೀರಿಯನ್ಸ್ಗಿಂತ ಒಂದಷ್ಟು ಟಿಪ್ಸ್ ನಿಮ್ಮಿಂದ ಗೊತ್ತಾಯ್ತು. ಈಗ ಲೈಕ್ ಹೌ ಟು ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಗೊತ್ತಾಯಿತು. ಕೆಲವು ಮಿತ್ತಿತ್ತು ನಮಗೆ, ಲೈಕ್ ಪವರ್ ಬ್ಯಾಂಕ್ ಇರ್ಬೋದು ಅಥವಾ C-type ಕೊಟ್ಟಿರೋದ್ರಿಂದ ಯಾರು ಬೇಕಾದ್ರೂ ಬಳಸ್ಬೋದು ಅನ್ನೋ ಥರದ್ದೆಲ್ಲ ಇತ್ತಲ್ಲ, ಅದೆಲ್ಲ ಒಂದು ಕ್ಲಿಯರ್ ಆಯಿತು. ಆ್ಯಂಡ್ 12 ವರ್ಷದ ಎಕ್ಸ್ಪೀರಿಯನ್ಸ್ ನಿಮ್ಮದು ಅಂತ ಕೇಳಿ ಇನ್ನೂ ಖುಷಿ ಆಯಿತು. ಯಾಕಂದರೆ ಎಕ್ಸ್ಪೀರಿಯನ್ಸ್ನ ಪಡೆಯೋಕ್ಕೆ ಅಷ್ಟೇ ಎಕ್ಸ್ಪೀರಿಯನ್ಸೇ ಬೇಕು. ಕರೆಕ್ಟ್ ಸರ್. ನೆನ್ನೆ ಮೊನ್ನೆನು ಬರಲ್ಲ, 12 ವರ್ಷ ಮಾಡಿದ್ದೀರಿ. ಆಮೇಲೆ ಸಾಕಷ್ಟು VVIPsಗಳಿಗೆಲ್ಲ ಮನೆಗೆ ಹೋಗಿ ಡೆಲಿವರ್ ಮಾಡ್ತಕ್ಕಂಥದ್ದು, ಸರ್ವಿಸ್ ಕೊಡುವಂಥದ್ದು ಮಾಡಿದ್ದೀರಿ. ಸೊ ನಿಮ್ಮ ಒಂದು ಪರಿಚಯ ಆಗಿದ್ದು ನನಗೆ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ರಿಪೇರ್ ಮಾಡಿ ಸರ್.